ದಾವಣಗೆರೆಯಲ್ಲಿಂದು ಆಯೋಜಿಸಿದ್ದ ಅಕ್ಕಮಹಾದೇವಿ ಜಯಂತಿ ಕಾರ್ಯಕ್ರಮವನ್ನು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಈ ವೇಳೆ ಸಚಿವರಾದ ಎಂಬಿ ಪಾಟೀಲ್, ಡಾ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಈಶ್ವರ್ ಖಂಡ್ರೆ, ಅಕ್ಕಮಹಾದೇವಿ ಸರ್ವಕಾಲಕ್ಕೂ ಪ್ರೇರಣೆಯಾಗಿದ್ದು ವಿಶ್ವದ ಎಲ್ಲ ಮಹಿಳೆಯರಿಗೆ ಆದರ್ಶವಾಗಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ 12ನೇ ಶತಮಾನದಲ್ಲಿ ಹೋರಾಡಿದ ಅಕ್ಕಮಹಾದೇವಿ ವಿಚಾರ ಸ್ವಾತಂತ್ರ್ಯದ ಪ್ರತಿಪಾದಕಿಯಾಗಿದ್ದರು ಎಂದು ತಿಳಿಸಿದರು. ವಚನಗಾರ್ತಿ ಅಕ್ಕಮಹಾದೇವಿ ನಾಡಿಗೆ, ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪ್ರತಿಮವಾದದ್ದು. ಶ್ರೀಶೈಲ ಮಲ್ಲಿಕಾರ್ಜುನ ಅಂಕಿತದೊಂದಿಗೆ ಸಮಾಜಕ್ಕೆ ವಚನಾಮೃತವನ್ನು ಉಣಬಡಿಸಿದ ಅಕ್ಕರೆಯ ಅಕ್ಕ ಆಗಿದ್ದರು. ಇಡೀ ಸ್ತ್ರೀಕುಲಕ್ಕೆ ಎಂದೆಂದಿಗೂ ಪ್ರೇರಣೆಯಾಗಿದ್ದಾರೆ. ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಎದೆಗುಂದದೆ ಜಯಿಸಬೇಕು ಎನ್ನುವುದನ್ನು ಸಾರಿ ಹೇಳಿದ್ದಾರೆ ಎಂದರು. ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಎದುರಿಸಿದ ಪ್ರಶ್ನೆಗಳು, ನೀಡಿದ ಉತ್ತರಗಳು, ಚಿಂತನೆಗಳು ಸ್ತ್ರೀ ಸಮಾನತೆಗೆ ಪೂರಕವಾಗಿವೆ. ಸಮಾಜದಲ್ಲಿ ಸಮಾನ ಸ್ಥಾನಮಾನ ಸಿಗಬೇಕು ಎನ್ನುವ ಅವರ ಚಿಂತನೆ ಎಲ್ಲರಿಗೂ ಮಾದರಿಯಾಗಿದೆ ಎಂದು ತಿಳಿಸಿದ್ದಾರೆ.